ದಿ ರಾಮೇಶ್ವರ ಕೆಫೆ ಮತ್ತೆ ಓಪನ್ ಆಗ್ತದೆ. ಸೊ ಸಾಕಷ್ಟು ಜನ ಬಂದು ಈ ಒಂದು ಕೆಫೆಯ ಮಾಲೀಕರಿಗೆ ಧೈರ್ಯ ತುಂಬುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಇದರ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಹೋಟೆಲ್ನ ಮಾಲೀಕರಾದಂತಹ ದಿವ್ಯಾ ರಾಘವೇಂದ್ರ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲಿಗೆ ಈ ಕೆಫೆಯನ್ನ ಓಪನ್ ಮಾಡ್ತಿದ್ರಿ, ಒಂದ್ ಕಡೆ ಸಂತೋಷ, ಮತ್ತೆ ಈ ಹಿಂದೆ ಆದಂತ ಇನ್ಸಿಡೆಂಟ್ ಸಾಕಷ್ಟು ನೋವನ್ನ ಉಂಟು ಮಾಡಿತ್ತು. ಸೊ ಆ ಸಂದರ್ಭ, ಬ್ಲಾಸ್ಟ್ ಆಗಿದೆ ಅಂತ ಸಂದರ್ಭ ಏನ್ ಅನಿಸ್ತು ನಿಮ್ಗೆ ಮಾಹಿತಿ ಗೊತ್ತಾದಾಗ? ಬಹಳ ನೋವಾಯ್ತು. ಫಸ್ಟು ಬ್ಲಾಸ್ಟು ಈ ಏರಿಯಾದಲ್ಲಿ ಆಗೋಕ್ಕೆ ಚಾನ್ಸೇ ಇಲ್ಲ, ಯಾಕಾಯ್ತು ಅಂತ ಐ ವಾಸ್ ಜಸ್ಟ್ ಬ್ಲ್ಯಾಂಕ್. ಯಾಕಂದರೆ ಈ ಏರಿಯಾದಲ್ಲಿ ನಮ್ಮ ಸಿಲಿಂಡರ್ಸ್ ಇಲ್ಲ, ಬಾಯ್ಲರ್ಸ್ ಇಲ್ಲ, ಏನಿಲ್ಲ. ಯೂಶಲಿ ರೆಸ್ಟೋರೆಂಟ್ ಅಂದರೆ ಬ್ಲಾಸ್ಟ್ ಅಂದರೆ ಫಸ್ಟು ನಮ್ಮ ತಲೆಗೆ ಬರೋದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ, ಬಾಯ್ಲರ್ ಏನೋ ಬ್ಲಾಸ್ಟ್ ಆಗಿದೆ ಅಂತ. ಬಟ್ ನಮ್ದೆಲ್ಲ ಬ್ಯಾಕ್ ಎಂಡಲ್ಲಿದೆ. ಇಲ್ಲಿ ಏನಾಗಿದೆ ಅಂತ ತಿಳ್ಕೊಳೋದಕ್ಕೆ ನಮಗೆ ಸ್ವಲ್ಪ ಟೈಮ್ ಆಯಿತು. ಸೊ ಆಮೇಲೆ CCTV ಫುಟೇಜಸ್ ನೋಡಿದಾಗ, ಪೊಲೀಸವ್ರು ವೆರಿಫಿಕೇಶನ್ ಮಾಡಿದ್ಮೇಲೆ ಏನಂತ ಸತ್ಯ ಗೊತ್ತಾದಾಗ, ನಮ್ಮ ತಪ್ಪಿಂದ ಆಗಿಲ್ಲ, ಇದು ಅನಾಹುತ ಆಗಿದೆ ಅನ್ನೋದು ಗೊತ್ತಾಯ್ತು ಸರ್. ಉದ್ಯಮವನ್ನ ಕಟ್ಟೋದ್ರ ಹಿಂದೆ ಸಾಕಷ್ಟು ಶ್ರಮ ಇದೆ. ಅದರ ಜೊತೆಗೆ ಈ ಒಂದು ಕೃತ್ಯ ಏನ್ ನಡೆದಿದೆ, ಇದ್ರಲ್ಲಿ ಸಾಕಷ್ಟು ನಷ್ಟವನ್ನು ಕೂಡ ಉಂಟು ಮಾಡಿದೆ ನಿಮ್ಗೆ. ಸೊ ಎಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿತ್ತು ಅಂತ? ಸರ್, ಇದು ನಷ್ಟ ನಾನು ದುಡ್ಡಿನಲ್ಲಿ ಹೇಳಕ್ ಇಷ್ಟಪಡಲ್ಲ. ಬಟ್ ಮಾನಸಿಕವಾಗಿ, ಎಮೋಷನಲಿ ಆ್ಯಂಡ್ ಮಾರಲಿ, ಎಥಿಕಲಿ ಇದು ತುಂಬಾ ಡ್ಯಾಮೇಜ್ ಆಗಿದೆ ನಮಗೆ. ವಿ ಆರ್ ಹರ್ಟ್. ಇದು ನಮಗೆ ಆಗ್ಬಾರ್ದಾಗಿತ್ತು. ನಮಗೆ ಅಂತಲ್ಲ, ಯಾವುದೇ ಹೋಟೆಲಿಯರ್ಸ್ಗಾಗ್ಲಿ, ಯಾವುದೇ ನಮ್ಮ ಜನತೆಗಾಗ್ಲಿ, ಎನಿ ಹ್ಯೂಮನ್ ಬೀಯಿಂಗ್, ವಾಟ್ ಎವರ್ ಇಟ್ ಇಸ್, ಯಾರಿಗೂ ಆಗ್ಬಾರ್ದಂತ ಕೃತ್ಯ ಆಗಿದೆ ಇದು. ಅದನ್ನ ನಾನು ಖಂಡಿಸ್ತೀನಿ. ಆಗಿದೆ. ಹಾಗಾಗಿ ಅದನ್ನ ನಾವು ಧೈರ್ಯವಾಗಿ ನಿಂತು ನಾವು ಅದನ್ನ ಫೇಸ್ ಮಾಡಬೇಕು ಅಷ್ಟೇ. ಕಡೆಯಲ್ಲಿ NIA ಅಧಿಕಾರಿಗಳಿರ್ಬೋದು, ರಾಜ್ಯದ CCB ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಆರೋಪಿಯ ಒಂದು ಪತ್ತೆಗೆ ಕ್ರಮವನ್ನು ವಹಿಸ್ತಾ ಇದ್ದಾರೆ. ಸೊ ಅವರ ಕೆಲಸಕ್ಕೆ ನೀವೇನ್ ಹೇಳ್ತೀರಿ? ನಾವಂತೂ ಅವ್ರಿಗೆ ಕಂಪ್ಲೀಟ್ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ವಿ. ಅಧಿಕಾರಿಗಳಿಗೆ ಏನೇನು ಅವ್ರಿಗೆ ಮಾಹಿತಿ ಬೇಕಿತ್ತು ನಮ್ಮ ಕಡೆಯಿಂದ, ಈ ಒಂದು ಔಟ್ಲೆಟ್ ಅಲ್ಲಿ ಬ್ಲಾಸ್ಟ್ ಆಗಿರ್ಬೋದು, ಬಟ್ ನಮ್ದು ಎಲ್ಲ ಔಟ್ಲೆಟ್ ಡೀಟೇಲ್ಸ್ ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರು ಏನೇನು ಡೀಟೇಲ್ಸ್ ಕೇಳಿದ್ರು, CCTV ಫುಟೇಜಸ್ ಆಗಿರ್ಬೋದು, ಪ್ರತಿ ಔಟ್ಲೆಟ್ದು ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ನಾವು ಕೊಟ್ಟಿದ್ದೀವಿ. ನಮ್ಮ ಕೈಲಾದ ಸಹಕಾರ ನಾವು ಮಾಡಿದ್ದೀವಿ. ಆ್ಯಂಡ್ ಅಧಿಕಾರಿಗಳು ಅಷ್ಟೇ ಬಹಳ ಸಪೋರ್ಟ್ ಮಾಡಿದ್ದಾರೆ ನಮಗೆ. ನಾವು ಲಾಂಚ್ 8ನೇ ತಾರೀಕು ಮಾಡ್ಬೇಕಂತ ಹೇಳಿದ್ವಿ, ಬಟ್ ಹಾಗೇನೆ ನಮಗೆ ಸಪೋರ್ಟಿವ್ ಆಗಿ ಬೇಗ ಜಾಗ ಬಿಟ್ಕೊಟ್ರು. ಅವ್ರ ಇನ್ವೆಸ್ಟಿಗೇಷನ್ ಮುಗಿತಿದ ಹಾಗೆ ನಮಗೆ ಜಾಗ ಬಿಟ್ಕೊಟ್ರು. ಅದಕ್ಕೆ ನಾನು ಬಹಳ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಅಧಿಕಾರಿಗಳಿಗೆ. ನಿಮ್ಮ ಪತಿ ಒಂದು ಮಾತನ್ನ ಹೇಳ್ತಾ ಇದ್ರು, ನಾವು ಭಾರತೀಯರು ಏನೇ ಆದ್ರೂ ಎದ್ ನಿಲ್ತೇವೆ, ಮತ್ತೆ ಚೇತರಿಸ್ಕೊಳ್ತೇವೆ ಅಂತ. ಇದರ ಜೊತೆಯಾಗಿ ನೀವು ನಿಮ್ಮ ಪತಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ? ಶಿವ ಶಕ್ತಿ ಇಸ್ ಎ ಕಾಂಬಿನೇಷನ್. ಸೊ ನನ್ನ ಕರ್ತವ್ಯ ಹೆಂಡತಿಯಾಗಿ ನಾನು ಮಾಡ್ತಾ ಇದ್ದೀನಿ. ಸೊ ಅವರಿಗೆ ಏನು ಬೆಂಬಲ ಕೊಡಬೇಕು, ಏನು ಯಾವುದೆಲ್ಲ ನೋಡ್ಕೋಬೇಕು, ನಾನು ಅದನ್ನು ಖಂಡಿತ ನೋಡ್ಕೋತಾ ಇದ್ದೀನಿ. ವಾಟ್ ಎವರ್ ಸಪೋರ್ಟ್ ಇಸ್ ರಿಕ್ವೈರ್ಡ್, ಪರ್ಸನಲಿ, ಮಾರಲಿ, ಎಮೋಷನಲಿ, ಬಿಸ್ನೆಸ್ ಆಗಿರ್ಬೋದು, ನಿಂತ್ಕೊಂಡಿದ್ದೀನಿ ಸರ್. ಕಷ್ಟ ಇರಲಿ, ಸುಖ ಇರಲಿ, ನಿಂತ್ಕೊಂಡಿದ್ದೀನಿ ಅಷ್ಟೇ. ಈ ಘಟನೆಯಲ್ಲಿ ನಿಮ್ಮ ಸಿಬ್ಬಂದಿಗಳು ಕೂಡ ಸ್ವಲ್ಪ ಜನಕ್ಕೆ ಪೆಟ್ಟಾಗಿತ್ತು. ಸೊ ಅವ್ರ ಜೊತೆ ನೀವೇಗೆ ಮಾಲೀಕರಾಗಿ ಸಿಬ್ಬಂದಿಗಳು ಗಾಯಗೊಂಡಂತ ಸಂದರ್ಭ, ಕೆಲವರು ಕೆಲಸವನ್ನ ಬಿಡುವಂತ ಸಾಧ್ಯತೆಗಳಿರುತ್ತೆ. ಸೊ ಅವ್ರ ಕುಟುಂಬದಲ್ಲಿ ಭಯ ಇರುತ್ತೆ. ಅವ್ರ ಕುಟುಂಬ ಆಗ್ಲಿ, ಅವ್ರ ಸಿಬ್ಬಂದಿಗಳ ಜೊತೆ ಹೇಗೆ ಇದ್ ಮಾಡ್ತಾ ಇದ್ದೀರಿ? ನಾವು ನಮ್ಮ ಸಿಬ್ಬಂದಿ ಅಂತ ಅನ್ಕೊಂಡಿಲ್ಲ, ಅವ್ರನ್ನೆಲ್ಲ ನಾವು ಮಕ್ಕಳಂತ ಅನ್ಕೊಂಡಿದೀವಿ. ಸೊ ನಮ್ಮ ಸಂಸ್ಥೆಯಲ್ಲಿ ಮೋರ್ ದೆನ್ 1500 ಎಂಪ್ಲಾಯೀಸ್ ಇದ್ದಾರೆ. ನಾವು ಅವ್ರನ್ನ ನಾಮಕಾವಸ್ಥೆಗೆ ಎಂಪ್ಲಾಯಿ ಅಂತ ಡೆಸಿಗ್ನೇಷನ್ ಇರ್ಬೋದು, ಬಟ್ ನಾವು ಅವ್ರನ್ನೆಲ್ಲ ನಮ್ಮ ಮಕ್ಕಳಂತ ಅನ್ಕೊಂಡಿದೀವಿ. ಸೊ ಮಕ್ಕಳಿಗೆ ಏಟಾದ್ರೆ, ಮಕ್ಕಳಿಗೆ ಹಾನಿ ಆದ್ರೆ ಯಾವ ತಂದೆ ತಾಯಿನೂ ಸಹಿಸೋದಿಲ್ಲ. ಇದನ್ನ ಅವ್ರ ಜೊತೆ ನಿಲ್ತಾರೆ. ನಾವು ನಿಂತಿದ್ದೀವಿ, ಏನೇ ಆಗ್ಲಿ ನಾವು ನಿಂತಿದ್ದೀವಿ. ಅವ್ರ ಕುಟುಂಬದ ಜೊತೆ ಇದೀವಿ, ಅವ್ರ ಜೊತೆ ಇದೀವಿ ನಾವು. ಒಳ್ಳೇದಾಗ್ಲಿ ಮೇಡಮ್. ಮತ್ತೆ ಕೂಡ ಎದ್ದು ನಿಂತಿದ್ದೀರಿ. ನಿಮ್ಮ ಹೋಟೆಲ್ ಮತ್ತಷ್ಟು ಎತ್ತರಕ್ಕೂ ಬೆಳಿಲಿ ಅಂತಕ್ಕಂಥದ್ದು ನಮ್ಮ ಆಶಯ. ಸೊ ಇದು ಹೋಟೆಲ್ ಮಾಲೀಕರಾದಂತಹ ರಾಘವೇಂದ್ರ ಅವರ ಪತ್ನಿಯಾದಂತಹ ದಿವ್ಯಾ ಅವರ ಮಾತು. ಇಲ್ಲಿನ ಸಿಬ್ಬಂದಿಗಳು ನಮ್ಮ ಮನೆಯ ಮಕ್ಕಳಂತೆ, ಅವ್ರಿಗೇನೇ ಆದ್ರೂ ಕೂಡ ನಾವು ಎಂದೆಂದು ಅವ್ರ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಭರತ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.